ಜೈ ತುಳಜಾ ಭವಾನಿ. ಮಹಾರಾಷ್ಟ್ರದ ಧಾರಾಶಿವ ಜಿಲ್ಲೆಯ ಸೋಲಾಪುರದಿಂದ ಕೇವಲ 45 ಕಿಲೋಮೀಟರ್ ದೂರದಲ್ಲಿರುವ ತುಳಜಾಪುರ ಕ್ಷೇತ್ರ. ಇದು ಸಾಮಾನ್ಯ ದೇವಾಲಯ ಅಲ್ಲ, ಇದು ಶಕ್ತಿಯ ನೆಲೆ, ಭಕ್ತಿಯ ಕೋಟೆ, ವಿಜಯದ ಆಶೀರ್ವಾದ ದೊರಕುವ ಪವಿತ್ರ ಸ್ಥಳ. ಈ ದೇವಸ್ಥಾನದಲ್ಲಿರುವ ಮೂರ್ತಿಯು ಒಂದೇ ಕಡೆ ಇರುವುದಿಲ್ಲ, ಇದು ಚಲಿಸುತ್ತಾ ಇರುತ್ತದೆ. ಹಾಗಾದರೆ ಇಲ್ಲಿ ನೆಲೆಸಿರುವ ದೇವಿ ಯಾರು ಗೊತ್ತಾ? ಕುಕ್ಕುರಾಸುರನ ಅಹಂಕಾರವನ್ನು ನಾಶ ಮಾಡಿದ ಆದಿಶಕ್ತಿ, ಧರ್ಮ ರಕ್ಷಣೆಗಾಗಿ ಉಗ್ರರೂಪ ತಾಳಿದ ತಾಯಿ. ಇದೇ ತುಳಜಾಪುರದ ತುಳಜಾ ಭವಾನಿ ದೇವಿ. ಈ ಕ್ಷೇತ್ರಕ್ಕೆ ಅನೇಕ ರಾಜರು, ಯೋಧರು, ಭಕ್ತರು ಇಲ್ಲಿ ಬಂದು ಆಶೀರ್ವಾದ ಪಡೆದು ವಿಜಯಶಾಲಿಗಳಾದರು. ಮರಾಠ ಸಾಮ್ರಾಜ್ಯದ ಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜ್ ಅವರಿಗೂ ಈ ದೇವಿಯ ಮೇಲಿದ್ದ ಭಕ್ತಿ ಅಪಾರ ಮತ್ತು ಅವರ ಕುಲದೇವತೆ. ಕಥೆಯ ಪ್ರಕಾರ ದೇವಿಯ ಆಶೀರ್ವಾದವೇ ಅವರ ವಿಜಯದ ರಹಸ್ಯ. ತುಳಜಾಪುರ ತುಳಜಾ ಭವಾನಿ ದೇವಿಯ ಗರ್ಭಗುಡಿಗೆ ಹೋಗಲು ಕೆಲ ಮೆಟ್ಟಿಲುಗಳನ್ನು ಕೆಳಗೆ ಇಳಿಯಬೇಕು. ಅಹಂಕಾರವನ್ನು ತಗ್ಗಿಸಿ ತಾಯಿಯ ಸನ್ನಿಧಿಗೆ ಪ್ರವೇಶಿಸುವುದರ ಸಂಕೇತ ಇದಾಗಿದೆ. ಒಳಗೆ ಪ್ರವೇಶಿಸಿದಾಗ ಅನುಭವವಾಗುವ ಶಕ್ತಿ ವರ್ಣಿಸಲಾಗದಷ್ಟು ಅದ್ಭುತ. ಈ ತುಳಜಾ ಭವಾನಿ ದೇವಿಯ ಸಂಪೂರ್ಣ ಮಹಿಮೆ, ಇತಿಹಾಸ ಮತ್ತು ಅಚ್ಚರಿ ರಹಸ್ಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಈ ತುಳಜಾಪುರ ತುಳಜಾ ಭವಾನಿಯ ಕ್ಷೇತ್ರವು 51 ಶಕ್ತಿ ಪೀಠಗಳಲ್ಲಿ ಒಂದು. ತುಳಜಾ ಭವಾನಿ ದೇವಿಯನ್ನು ಆದಿಶಕ್ತಿ ಪಾರ್ವತಿ ದೇವಿಯ ಉಗ್ರ ಅವತಾರ ಎಂದು ನಂಬಲಾಗುತ್ತದೆ. ಪುರಾಣಗಳ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಅನುಭೂತಿ ಎಂಬ ಧಾರ್ಮಿಕ ಸ್ತ್ರೀ ಇದ್ದಳು. ಕೆಲವು ಪರಂಪರೆಗಳ ಪ್ರಕಾರ ಅವಳು ಋಷಿಯ ಪತ್ನಿ. ಒಂದು ದಿನ ಅವಳ ಗಂಡ ನಿಧನರಾದರು. ಆ ದುಃಖದಿಂದ ಲೋಕ ಜೀವನವನ್ನು ತ್ಯಜಿಸಿ ದೇವಿಯ ಆರಾಧನೆ ಮಾಡಲು ಈ ಪ್ರದೇಶಕ್ಕೆ ಬಂದಳು. ಅವಳು ಕಠಿಣ ತಪಸ್ಸು ಪ್ರಾರಂಭಿಸಿದಳು. ಆಹಾರವಿಲ್ಲದೆ, ನಿದ್ರೆಯಿಲ್ಲದೆ ದೇವಿಯ ಧ್ಯಾನದಲ್ಲಿ ಲೀನಳಾದಳು. ಆ ಪ್ರದೇಶದಲ್ಲಿ ಕುಕ್ಕುರಾಸುರ ಎಂಬ ರಾಕ್ಷಸನು ವಾಸಿಸುತ್ತಿದ್ದನು. ಅವನು ಅನುಭೂತಿಯ ಸೌಂದರ್ಯ ಮತ್ತು ತಪಸ್ಸನ್ನು ನೋಡಿ ಅವಳನ್ನು ಕಾಡಲು ಶುರು ಮಾಡಿದನು. ಅನುಭೂತಿ ಭಯಗೊಂಡಳು, ಧೈರ್ಯ ಕಳೆದುಕೊಳ್ಳಲಿಲ್ಲ. ಅವಳು ಕಣ್ಣೀರಿನಿಂದ ದೇವಿಯನ್ನು ಪ್ರಾರ್ಥಿಸಿದಳು, ತಾಯಿ, ನನ್ನನ್ನು ರಕ್ಷಿಸು. ಅವಳ ಭಕ್ತಿಯ ಕಿರುಕುಳವನ್ನು ಕೇಳಿದ ಆದಿಶಕ್ತಿ ತಕ್ಷಣ ಅವತರಿಸಿದಳು. ತುಳಜಾ ಭವಾನಿ ಉಗ್ರ ರೂಪ ತಾಳಿದಳು. ಅವಳ ಕಣ್ಣುಗಳಿಂದ ಜ್ವಾಲೆಗಳು ಹೊತ್ತಿಯುರಿದವು. ಭಯಂಕರ ಯುದ್ಧ ಆರಂಭವಾಯಿತು. ಕೊನೆಗೆ ದೇವಿ ತನ್ನ ತ್ರಿಶೂಲದಿಂದ ರಾಕ್ಷಸನನ್ನು ಸಂಹಾರ ಮಾಡಿದಳು. ರಕ್ಷಣೆ ಪಡೆದ ಅನುಭೂತಿ ತಾಯಿ ಮುಂದೆ ಮಣಿದು ಪ್ರಾರ್ಥಿಸಿದಳು, ತಾಯಿ, ನೀನು ಇಲ್ಲಿ ಸದಾ ನೆಲೆಸಿ ಭಕ್ತರನ್ನು ರಕ್ಷಿಸಬೇಕು. ಆದ್ದರಿಂದ ದೇವಿ ಈ ತುಳಜಾಪುರ ಕ್ಷೇತ್ರದಲ್ಲಿ ಸ್ಥಿರವಾಗಿ ನೆಲೆಸಿದಳು. ಮರಾಠ ಸಾಮ್ರಾಜ್ಯದ ಸ್ಥಾಪಕ ಶಿವಾಜಿ ಮಹಾರಾಜರು ಭವಾನಿ ದೇವಿಯ ಪರಮ ಭಕ್ತರಾಗಿದ್ದರು. ಶಿವಾಜಿ ಮಹಾರಾಜರು ಚಿಕ್ಕ ವಯಸ್ಸಿನಿಂದಲೇ ತುಳಜಾ ಭವಾನಿಯನ್ನು ತಮ್ಮ ಕುಲದೇವಿಯಾಗಿ ಆರಾಧಿಸುತ್ತಿದ್ದರು. ಪ್ರತಿ ಯುದ್ಧಕ್ಕೂ ಮೊದಲು ಶಿವಾಜಿ ಮಹಾರಾಜರು ತುಳಜಾಪುರಕ್ಕೆ ಬಂದು ದೇವಿಯ ಆಶೀರ್ವಾದ ಪಡೆಯುತ್ತಿದ್ದರು ಎಂದು ಹೇಳಲಾಗುತ್ತದೆ. ಕಥೆಯ ಪ್ರಕಾರ ಒಂದು ದಿನ ಶಿವಾಜಿ ಮಹಾರಾಜರು ದೇವಿಯ ಮುಂದೆ ತೀವ್ರ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರು. ಆಗ ದೇವಿಯೇ ಅವರಿಗೆ ಭವಾನಿ ಖಡ್ಗವನ್ನು ಆಶೀರ್ವದಿಸಿದಳು. ಆ ಖಡ್ಗದ ಸಹಾಯದಿಂದ ಶಿವಾಜಿ ಮಹಾರಾಜರು ಅನೇಕ ಯುದ್ಧಗಳಲ್ಲಿ ಜಯಗಳಿಸಿದರು. ಶಿವಾಜಿ ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸುವಲ್ಲಿ ದೇವಿಯ ಆಶೀರ್ವಾದವೇ ಮುಖ್ಯ ಕಾರಣ ಎಂದು ನಂಬುತ್ತಿದ್ದರು. ಈ ದೇವಿಯ ಮೂರ್ತಿಯು ಸುಮಾರು 3 ಅಡಿ ಎತ್ತರವಾಗಿದೆ. ದೇವಿ ಅಷ್ಟಭುಜ ಸ್ವರೂಪದಲ್ಲಿ ಕಾಣಿಸುತ್ತಾಳೆ. ಅವಳ ಕೈಗಳಲ್ಲಿ ತ್ರಿಶೂಲ, ಖಡ್ಗ, ಶಂಖ, ಚಕ್ರ, ಕಮಲ, ಧನಸ್ಸು, ಬಾಣ ಮತ್ತು ಇತರೆ ಆಯುಧಗಳು. ಅವಳ ಮುಖದಲ್ಲಿ ಶಾಂತಿ ಮತ್ತು ಕ್ರೌರ್ಯ ಎರಡೂ ಒಂದೇ ಸಮಯದಲ್ಲಿ ಕಾಣುತ್ತವೆ. ಇದು ಉಗ್ರ ಶಾಂತ ಸ್ವರೂಪ ಎಂದು ಕರೆಯಲಾಗುತ್ತದೆ. ಒಂದು ದಿನ ಶಿವಾಜಿ ಮಹಾರಾಜರ ಶತ್ರುವಾಗಿದ್ದ ಅಫ್ಜಲ್ ಖಾನ್ ಎಂಬುವನು ದೇವಾಲಯಕ್ಕೆ ಆಕ್ರಮಣ ಮಾಡುತ್ತಾನೆ ಎಂದು ತಿಳಿದು ಆ ಸಮಯದಲ್ಲಿ ದೇವಾಲಯದ ಅರ್ಚಕರ ಸ್ವಪ್ನದಲ್ಲಿ ದೇವಿ ಬಂದು ಮೊದಲೇ ತಿಳಿಸಿ ತನ್ನ ಮೂರ್ತಿಯನ್ನು ಬೇರೆಡೆಗೆ ಸ್ಥಳಾಂತರಿಸಲು ಹೇಳುತ್ತಾಳೆ. ದೇವಿಯು ಹೇಳಿದಂತೆ ಮೂರ್ತಿಯನ್ನು ಬೇರೆ ಕಡೆಗೆ ಸಾಗಿಸಲಾಗುತ್ತದೆ. ಅದೇ ತರಹದ ಇನ್ನೊಂದು ಮೂರ್ತಿಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು. ಅಫ್ಜಲ್ ಖಾನ್ ಮತ್ತೆ ಹಿಂತಿರುಗಿದ ನಂತರವೇ ಮತ್ತೆ ಮೂಲ ಮೂರ್ತಿಯನ್ನು ಮರು ಪ್ರತಿಷ್ಠಾಪನೆ ಮಾಡಿದರು.
ಈ ದೇವಿಯ ಇನ್ನೊಂದು ವಿಶೇಷತೆ ಏನೆಂದರೆ ಈ ದೇವಿಯ ಮೂರ್ತಿಯು ಚಲನಾ ಸ್ಥಿತಿಯಲ್ಲಿದೆ. ಈಗಲೂ ಸಹ ವರ್ಷಕ್ಕೆ 3 ಬಾರಿ ಗರ್ಭಗುಡಿಯಿಂದ ಪ್ರದಕ್ಷಿಣೆಗೋಸ್ಕರ ದೇವಿಯ ಮೂರ್ತಿಯನ್ನು ಹೊರಗೆ ತರಲಾಗುತ್ತದೆ. ದೇವಾಲಯದ ಮೂಲ ಮೂರ್ತಿಯನ್ನು ಹೊರಗಡೆ ತಂದು ಪ್ರದಕ್ಷಿಣೆ ಹಾಕೋದು ಬೇರೆ ಯಾವ ದೇವಾಲಯದಲ್ಲಿಯೂ ಇಲ್ಲ. ಈ ದೇವಾಲಯದಲ್ಲಿ ಕಲ್ಲೋಲ ತೀರ್ಥ, ವಿಷ್ಣು ತೀರ್ಥ, ಗೋಮುಖ ತೀರ್ಥ ಎಂಬ 3 ತೀರ್ಥಗಳಿವೆ. ಈ 3 ತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ಚರ್ಮ ರೋಗ ಕಡಿಮೆಯಾಗುತ್ತದೆ, ಪಾಪ ನಿವಾರಣೆಯಾಗುತ್ತದೆ. ತುಳಜಾಪುರ ದೇವಸ್ಥಾನದ ಒಳಭಾಗದಲ್ಲಿ ಚಿಂತಾಮಣಿ ಕಲ್ಲು ಎಂದು ಕರೆಯಲ್ಪಡುವ ಒಂದು ಪವಿತ್ರ ಕಲ್ಲು ಇದೆ. ಭಕ್ತರು ಆ ಕಲ್ಲಿಗೆ ಕೈಯಿಟ್ಟು ಮನಸ್ಸಿನಲ್ಲಿ ಪ್ರಶ್ನೆ ಕೇಳುತ್ತಾರೆ. ಆ ಕಲ್ಲು ಚಲನೆಯ ಮೂಲಕ ಉತ್ತರಿಸುತ್ತದೆ. ಕಲ್ಲು ಬಲಕ್ಕೆ ಚಲಿಸಿದರೆ ಕೋರಿಕೆ ನೆರವೇರುತ್ತದೆ, ಇಲ್ಲವಾದರೆ ಕಲ್ಲು ಎಡಕ್ಕೆ ತಿರುಗಿದರೆ ವಿಳಂಬ ಆಗುತ್ತದೆ ಎಂದು ಅರ್ಥ. ದೇವಸ್ಥಾನದ ಗರ್ಭಗುಡಿಯ ಹತ್ತಿರವೇ ಪಲ್ಲಂಗ ಇದ್ದು ದೇವಿ ನಿದ್ರಿಸುತ್ತಾಳೆ ಎಂಬ ಪ್ರತೀತಿ ಇದೆ. ಈ ಪಲ್ಲಂಗಕ್ಕೆ ಕೈ ಮುಗಿದು ದೇವಿಯ ದರ್ಶನಕ್ಕೆ ಹೋಗುತ್ತಾರೆ. ಈ ದೇವಾಲಯವನ್ನು 12ನೇ ಶತಮಾನದಲ್ಲಿ ಕದಂಬ ರಾಜವಂಶದ ಮರಾಠ ಮಹಾಮಂಡಳೇಶ್ವರ ಮರದದೇವ ನಿರ್ಮಿಸಿದರು. ಇಲ್ಲಿ 3 ದ್ವಾರಗಳಿವೆ. ಮುಖ್ಯ ದ್ವಾರಕ್ಕೆ ಸರ್ದಾರ್ ನಿಂಬಾಳ್ಕರ್ ಹೆಸರಿಡಲಾಗಿದೆ. ಉಳಿದ 2ಕ್ಕೆ ಛತ್ರಪತಿ ಶಿವಾಜಿಯ ಪೋಷಕರ ಹೆಸರಿಡಲಾಗಿದೆ. ವಿಜಯದಶಮಿ ಎಂದು ರಾಕ್ಷಸನ ಸಂಹಾರ ಮಾಡಿದ ತುಳಜಾ ಭವಾನಿಯು ಸೀಗೆ ಹುಣ್ಣಿಮೆಯವರೆಗೂ ಮಲಗಿರುತ್ತಾಳೆ ಎಂಬ ಪ್ರತೀತಿ ಇರುವುದರಿಂದ ವಿಜಯದಶಮಿ ಎಂದು ದೇವಾಲಯದ ಬಾಗಿಲನ್ನು ಮುಚ್ಚಿ ಸೀಗೆ ಹುಣ್ಣಿಮೆ ದಿನ ಬಾಗಿಲನ್ನು ತೆರೆಯುತ್ತಾರೆ. ಸೀಗೆ ಹುಣ್ಣಿಮೆಯೆಂದು ಲಕ್ಷಾಂತರ ಭಕ್ತರು ದೇವಿಯ ದರ್ಶನ ಪಡೆಯುತ್ತಾರೆ. ತುಳಜಾ ದೇವಾಲಯದ ದರ್ಶನ ಸಮಯ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಹಬ್ಬದ ದಿನಗಳಲ್ಲಿ ಮತ್ತು ವಿಶೇಷ ಸಂದರ್ಭಗಳಲ್ಲಿ ಸಮಯ ಬದಲಾಗಬಹುದು. ತುಳಜಾಪುರದ ತುಳಜಾ ಭವಾನಿ ದೇವಿ ಕೇವಲ ಒಂದು ದೇವಾಲಯದ ದೇವಿಯಲ್ಲ, ಅವಳು ಶಕ್ತಿಯ ಪ್ರತೀಕ, ರಕ್ಷಣೆಯ ಪ್ರತೀಕ. ಇಂದು ಕೂಡ ಲಕ್ಷಾಂತರ ಭಕ್ತರ ಬದುಕಿನಲ್ಲಿ ತುಳಜಾ ಭವಾನಿ ನಡೆದಾಡುವ ದೇವಿಯಾಗಿ ಕಾಪಾಡುತ್ತಿದ್ದಾಳೆ. ಇಂತಹ ಧಾರ್ಮಿಕ ಮತ್ತು ಪವಿತ್ರ ಕ್ಷೇತ್ರಗಳ ಸಂಪೂರ್ಣ ಮಾಹಿತಿಗಾಗಿ ಭಕ್ತಿ ಮಂದಿರ ದರ್ಶನಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಜೈ ತುಳಜಾ ಭವಾನಿ.